ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಅನ್ಯ ಕೋಮಿನವರು ಕಲ್ಲು ತೂರಾಟ ಮಾಡಿದ ಪ್ರಕರಣದ ಬೆಳವಣಿಗೆ ಸದ್ಯ ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡ್ತಾ ಹೋಗೋಣ. ಮದ್ದೂರಿನಲ್ಲಿ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಮದ್ದೂರಿನ ಟಿಬಿ ಸರ್ಕಲ್ ನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಇದೀಗ ಪ್ರತಿಭಟನಾಕಾರರು ಕುಳಿತಿದ್ದಾರೆ. ಮದ್ದೂರಿನ ಟಿಬಿ ಸರ್ಕಲ್ ನಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು ಹೆದ್ದಾರಿಯಲ್ಲೇ ಪ್ರತಿಭಟನಾಕಾರರು ಪ್ರತಿಭಟನೆ ಕುಳಿತಿದ್ದಾರೆ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಕೂಡ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. ಹೋರಾಟಗಾರರನ್ನ ತಡೆಯೋಕೆ ಪೊಲೀಸರು ಹರಸಾಹಸವನ್ನ ಪಟ್ಟರು. ಟಿಬಿ ವೃತ್ತದಲ್ಲಿ ಹೆದ್ದಾರಿ ತಡೆದು ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಅವರ ಧಾರ್ಮಿಕ ಹಬ್ಬ ಸುಸೂತ್ರವಾಗಿ ನಡೆಯುತ್ತೆ, ನಮ್ಮ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಹೀಗ್ಯಾಕೆ ಅನ್ನುವ ಕೆಲವೊಂದು ಪ್ರಶ್ನೆಗಳೊಂದಿಗೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕರೆಂಟ್ ಆಫ್ ಆಗೋ ರೀತಿಯಲ್ಲಿ ಪ್ಲಾನ್ ಮಾಡಿ ಕಲ್ಲನ್ನ ಗುಡ್ಡೆ ಹಾಕಿ ಕಲ್ಲು ತೂರಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಲ್ಲಿ. ಓಕೆ, ಕದ್ಲೂರು ಉದಯ ಎಂಎಲ್ಎ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಮೊದಲನೇದಾಗಿ ಈ ಘಟನೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್. ಗಣೇಶ ಹಬ್ಬದಲ್ಲಿ ನಿರಂತರವಾಗಿ ಒಂದು ವಾರ ನಾನು ಎಲ್ಲಾ ಪೂಜಾ ಕಾರ್ಯಕ್ರಮದಲ್ಲೂ ಕೂಡ ಭೇಟಿಯನ್ನ ಕೊಟ್ಟಿದ್ದೆ. ನಿನ್ನೆ ತಾನೇ ನಾನು UK ಬಂದೆ, ಲಂಡನ್ಗೆ ನನ್ನ ಮಗಳನ್ನ ಅಡ್ಮಿಷನ್ ಮಾಡೋದಿತ್ತು. ನಿನ್ನೆ ರಾತ್ರಿ ಇಲ್ಲಿ ಬಂದು ತಲುಪುವಷ್ಟರಲ್ಲಿ ಇಂತ ಒಂದು ದುರ್ಘಟನೆ ನಡೆದಿದೆ ಅಂತ ಮಾಹಿತಿ ಬಂತು. ಸೊ ನಿನ್ನೆ ನಾವೆಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾರೇ ಇದ್ರು ಕೂಡ ಕೂಡಲೇ ಬಂಧಿಸ್ಬೇಕು ಸಂಬಂಧಪಟ್ಟವ್ರನ್ನ ಅಂತ ರಾತ್ರಿನೇ ಮಾತಾಡಿ ಕೆಲವರು ರಾತ್ರಿನೇ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ನಮ್ಮಲ್ಲಿ ಇಂಥ ಘಟನೆಗಳು ಕೂಡ ಯಾವಾಗೂ ನಡೆದಿಲ್ಲ. ಇದೇನೋ ಆಕಸ್ಮಿಕವಾಗಿ ಆಗಿದೆ. ಇವರು ಯಾರೇ ಇದ್ರು ಕೂಡ ಇವ್ರು ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮವನ್ನ ತಗೋ ಕೆಲಸ. ಅದೇ ಟೈಮಲ್ಲಿ ಲೈಟ್ ಆಫ್ ಆಗುತ್ತೆ, ಕಲ್ಗುಡ್ಡೆ ಹಾಕಿರ್ತಾರೆ, ಇದು ಆಕಸ್ಮಿಕ ಅಂತೀರಾ ಸರ್? ಇಲ್ಲ, ಲೈಟ್ ಆಫ್ ಆಗಿಲ್ಲ. ಅದೆಲ್ಲ ನಾನು ರಾತ್ರಿನೇ ಮಾಹಿತಿ ತಗೊಂಡೆ. ಲೈಟ್ ಏನು ಆಫ್ ಆಗಿಲ್ಲ, CCTV ಎಲ್ಲ ರೆಕಾರ್ಡ್ ತೆಗೆದಿದ್ದಾರೆ. ಮೆರವಣಿಗೆ ಟೈಮಲ್ಲಿ ಲೈಟ್ ಆಫ್ ಆಗಿದ್ದು ನಿಮ್ ಗಮನಕ್ಕೆ ಬಂದಿಲ್ವಾ ಸರ್? ಹಾಗಾದ್ರೆ ಇಲ್ಲ, ಲೈಟ್ ಆಫ್ ಆಗಿಲ್ಲ. ಹಂಗ ಹೇಳಿದಾರೆ ಯಾರೋ ಅಷ್ಟೇ, ಲೈಟ್ ಆಫ್ ಆಯ್ತು ಅಂತ. ಲೈಟ್ ಆಫ್ ಆಗಿಲ್ಲ. ಸೊ ಯಾರೋ ಕಲ್ಲು ಹೊಡೆದಿದ್ದಾರೆ. ಕಲ್ಲು ಬಂದು ಗಣೇಶ ಮೂರ್ತಿಗೆ ಬಿದ್ದಿದೆ, ಮತ್ತೊಬ್ಬರಿಗೆ ಯಾರಿಗೋ ಬಿದ್ದಿದೆ. ಸೊ ಅವ್ರನ್ನೆಲ್ಲ ಈಗ ಯಾರಿದ್ರು ಅಲ್ಲಿ ಅಕ್ಕಪಕ್ಕ ಇದಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ರಾತ್ರಿನೇ ಒಂದ್ 2-3 ಜನನ ವಶಕ್ಕೆ ತಗೊಂಡಿದ್ರು ಪೊಲೀಸರು. ಇನ್ನೂ ರಾತ್ರಿ ಕಾರ್ಯಾಚರಣೆ ಮಾಡಿದ್ದಾರೆ. ಇದು ಇಲ್ಲಿ ಬಂದು ಬೆಳಗ್ಗೆ, ಇಂಡಿಯಾದಲ್ಲಿ ಬಹುಶಃ ಮಧ್ಯಾಹ್ನ ಆಗ್ತಾ ಇರ್ಬೇಕೀಗ, ಇಲ್ಲಿ ಬೆಳಗಿನ ಜಾವ. ನಾನು ಈಗಾಗಲೇ ನಿರಂತರವಾಗಿ ಫೋನ್ನಲ್ಲಿ ಸಾಕಷ್ಟು ಕರೆಗಳು ಬರ್ತವೆ. ನಾನು ಕೂಡ ಮಾಹಿತಿನ ತಗೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಧಿಕಾರಿಗಳ ಹತ್ರ. ನಾನು ಒಂದು ಇಷ್ಟೇ ಹೇಳೋದು, ನಮ್ ಜನರು ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು. ಈ ಬೇರೆ ಪಕ್ಷದವರು, ಈ ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಇಂಥ ಒಂದು ಕಾರಣ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅಂತವ್ರಿಗೆ ಸೊಪ್ಪು ಹಾಕುದ್ ಬೇಡ. ಏನೇ ಇದ್ರು ನಮ್ಮ ತಾಲೂಕಿನ ವಿಚಾರ ನಾವೇ ಇಲ್ಲಿ ಬಗೆಹರಿಸ್ಕೊಳ್ತೀವಿ. ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಕರಾವಳಿ ಭಾಗದ ತರ ಸೂಕ್ಷ್ಮ ಪ್ರದೇಶ ಆಗೋಗ್ಬಿಡ್ತಾ ಸರ್ ಈ ಧರ್ಮ ಅಂತ ಬಂದಾಗ? ಧರ್ಮ ಏನಿಲ್ಲ ನಮ್ಮಲ್ಲಿ, ಈ ತರದ್ ಆಗಲ್ಲ. ಈ ಬಿಜೆಪಿಯವರು ಎಲ್ಲಾ ಕಡೆ ಅನ್ಯಕೋಮಿನವರು ಗಣಪತಿ ಮೂರ್ತಿ ಕಲ್ಲೊಡಿತಾರೆ ಅಂದ್ರೆ ಅದು ಧರ್ಮದ ವಿಚಾರವೇ ಅಲ್ಲ ಸರ್? ಅದು ಈಗ ಅದ್ರ ಬಗ್ಗೆ ತನಿಖೆ ಪೊಲೀಸರು ಮಾಡ್ತಾರೆ, ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ. ನಮ್ಮಲ್ಲಿ ಯಾವ್ದು ಆ ತರ ಜನ ಇಲ್ಲ. ಬಟ್ ಏನಾಗಿದೆ, ಆಕಸ್ಮಿಕ ಆಗಿರೋ ಘಟನೆ ಏನಾಗಿದ್ರು ಅನ್ನೋದ್ರ ಬಗ್ಗೆ ಈಗ ನಂಗೆ ಮಾಹಿತಿ ಸಿಗುತ್ತೆ. ಪೊಲೀಸರು ಅದ್ರ ಬಗ್ಗೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಆ ಮಾಹಿತಿ ಬಂದ ನಂತರ ತಮಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ.
ಓಕೆ ಸರ್, ಕಾಂಗ್ರೆಸ್ ಮೇಲೆ ಒಂದು ಆರೋಪ ಏನು ಅಂತ ಹೇಳಿದ್ರೆ ಕಳೆದ ಬಾರಿಯೂ ಇದೇ ರೀತಿಯಾಗಿ ಆಗಿತ್ತು. ಆಮೇಲೆ ಇನ್ನೊಂದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗಣಪತಿನೂ ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಾರೆ, ಈ ರೀತಿ ಕಲ್ಲು ತೂರಾಟಗಳಾಗುತ್ತೆ ಗಣೇಶನ ವಿಸರ್ಜನೆ ಅಥವಾ ಮೆರವಣಿಗೆ ಸಂದರ್ಭದಲ್ಲಿ. ಯಾಕೆ ಕಾಂಗ್ರೆಸ್ ಇದ್ದಾಗ್ಲೇ ಹಿಂಗಾಗುತ್ತೆ ಅಂತ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಈಗ ನಾವು ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅಥವಾ ಅವರ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಪೂಜಾ ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನ ಮಾಡ್ಲಿಕ್ಕೆ ನಾವು ಎಲ್ರಿಗೂ ಯಾವುದೇ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದಿರೋ ರೀತಿ ಎಲ್ಲಾ ತರ ಅವಕಾಶವನ್ನ ಕೊಡ್ಲಾಗಿದೆ. ಸೊ ಎಲ್ಲೂ ಕೂಡ ಇಲ್ಲಿವರೆಗೆ ಆತರ ಘಟನೆ ಆಗಿಲ್ಲ. ಇದೊಂದು ಆಕಸ್ಮಿಕ ಆಗಿದೆ, ಅದ್ರ ಬಗ್ಗೆ ಕ್ರಮ ಆಗುತ್ತೆ. ಬಹುಶಃ ಮದ್ದೂರಿನಲ್ಲಿ ಪೊಲೀಸರು ಫೇಲ್ಯೂರ್ ಆಗ್ಬಿಟ್ರಾ ಅಂತ ಗೊತ್ತಾಗ್ಲಿಲ್ವಾ? ಮುನ್ನೆಚ್ಚರಿಕಾ ಕ್ರಮವನ್ನ ತಗೊಂಡಿರ್ಲಿಲ್ವಾ ಅಂತ ಏನ್ ನಿಮ್ಗೆ? ಅಂತದಿದ್ರೆ ತನಿಖೆ ಆಗುತ್ತೆ, ಅಂತ ಅಧಿಕಾರಿಗಳ ಬಗ್ಗೆ ಕ್ರಮನೂ ಆಗುತ್ತೆ, ಅದ್ರ ಬಗ್ಗೆ ಯಾವುದೇ ಮುಲಾಜಿರಲ್ಲ. ನೀವ್ ಯಾವಾಗ ಸರ್ ನೀವಿಲ್ಲ ಮದ್ದೂರಿನಲ್ಲಿ ಅಂತ ಕೇಳ್ಪಟ್ವಿ, ಬರೋದು ಸರ್ ಈ ಕಡೆಗೆ? ನಾನ್ ಲಂಡನ್ಗೆ ನಿನ್ನೆ ರಾತ್ರಿನೇ ಬಂದೆ, ಅಲ್ಲಿಂದೆ ಮೊನ್ನೆ ಒಂದು ವಾರ ಅಲ್ಲೇ ಇದ್ದೆ ನಾನು. ಸೊ ಮಗಳದು ಅಡ್ಮಿಷನ್ ಮಾಡೋಕಿತ್ತು, ಅದಕ್ಕೋಸ್ಕರ ನಿನ್ನೆ ತಾನೇ ಬಂದು ತಲುಪೋಷ್ಟಲ್ಲಿ ಈ ತರ ವಿಚಾರ ಬಂತು. ನಾನು ಫೋನ್ ಮುಖಾಂತರ ಈಗ ಎಲ್ಲರ ಜೊತೆ ಚರ್ಚೆನ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಇನ್ನ ಬೆಳಗಿನ ಜಾವ ಆಗ್ಲೇ ನಾನು ಸ್ಥಳದಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ಅಪ್ಡೇಟ್ ಏನಾದ್ರು ಸಿಗ್ತಾ ಸರ್ ನಿಮ್ಗೆ? ನಾನು ಮಾತಾಡ್ತಾ ಇದ್ರೆ ಡಿ.ಸಿ ಅವ್ರು ಮಾತಾಡಿದ್ರು ಈಗ ತಾನೇ. ಅಷ್ಟಲ್ಲಿ ನಿಮ್ ಕಾಲ್ ಬಂತು, ಬೇರೆ ಮಾಧ್ಯಮದವರು ಕಾಲ್ ಮಾಡಿದ್ರು, ನಿರಂತರವಾಗಿ ಕಾಲ್ಗಳು ಬರ್ತಾನೆ ಇದೆ, ನಾನು ಮಾತಾಡ್ತಾ ಇದ್ದೀನಿ. ಸರ್, ಪದೇ ಪದೇ ಕಾಂಗ್ರೆಸ್ ಮೇಲೆ ಆರೋಪ ಏನಂದ್ರೆ ಅನ್ಯ ಕೋಮಿನವ್ರಿಗೆ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ರೆ ಹಬ್ಬ ಇದ್ದಂಗೆ, ನಮ್ಮನ್ನ ತುಳಿಯೋಕೆ ಅನ್ಯ ಕೋಮಿನವ್ರನ್ನ ಬೆಳೆಸೋಕ್ ನೋಡ್ತಾರೆ ಅಂತ ಆರೋಪ. ಯಾವ್ದು ಆ ತರದ್ದು ಇದುವರೆಗೂ ಆಗಿಲ್ಲ, ಮುಂದೇನೂ ಆಗಲ್ಲ. ಅದೆಲ್ಲ ಸುಳ್ಳು, ಬಿಜೆಪಿಯವರು ಆರೋಪ ಮಾಡುವಂತದ್ದು ಸುಳ್ಳು. ಏನು ಅದ್ರ ಬಗ್ಗೆ ಏನು ಹೆಚ್ಚಿದ್ ಮಾಡಬೇಡ. ನಾನು ಮತ್ತೆ ನಿಮ್ ಸಂಪರ್ಕಕ್ಕೆ ಬರ್ತೀನಿ ಸ್ವಲ್ಪ ಹೊತ್ತಲ್ಲಿ ಮಾಹಿತಿ ತಗೊಂಡು. ಎನಿವೆ, ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಕದ್ಲೂರು ಉದಯ ಆ ಭಾಗದ MLA ಇಷ್ಟೊತ್ತು ನಮ್ಮ ಜೊತೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರು. ಏನೂ ಮಾಡಕ್ಕಾಗಲ್ಲ, ಅವರು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗೂ ಮಾತಾಡಕ್ಕಾಗಲ್ಲ. ಈಗ ಕೇಳಿ ಬರ್ತಾರದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳು. ಕಾಂಗ್ರೆಸ್ ಸರ್ಕಾರ ಬಂದ್ಬಿಡ್ತು ಅಂದ್ರೆ ಅನ್ಯ ಕೋಮಿನವರು ಒಂಥರ ಚಿಗುರುಕೊಳ್ತಾರೆ, ಲಂಗು ಲಗಾಮಿಲ್ಲದ ರೀತಿಯಲ್ಲಿ ಆಡ್ತಾರೆ, ಕಲ್ಲಂತಂದು ಗುಡ್ಡೆ ಹಾಕೊಂಡು ಹೊಡಿತಾರೆ. ಅಂದ್ರೆ ಇದು ಪ್ರೀ ಪ್ಲಾನ್ ತಾನೆ. ಪ್ರೀ ಪ್ಲಾನ್ ಮಾಡಿದ್ರು ಅಂದ್ರೆ ಅದನ್ನ ತಡೆಯುವಲ್ಲಿ ಫೇಲ್ ಆಗಿರೋದು ಯಾರು? ಅಲ್ಲಿನ ಪೊಲೀಸರು. ಸೊ ಅಲ್ಲಿನ ಪೊಲೀಸರು ಫೇಲ್ಯೂರ್ ಆಗಿದ್ದಾರೆ ಇದನ್ನ ತಡೆಗಟ್ಟುವಲ್ಲಿ ಅನ್ನುವಂಥದ್ದು ಒಂದು ಆರೋಪವನ್ನ ಅವರು ರಿಸೀವ್ ಮಾಡ್ಕೊಳ್ಬೇಕು. ಅಥವಾ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಕಡೆ ಗಣಪತಿನ ಅರೆಸ್ಟ್ ಮಾಡಿದ್ದು ನೋಡ್ಬಿಟ್ಟಿದ್ವಿ ನಾವು. ಈಗ ನೋಡಿದ್ರೆ ಗಣಪತಿಯನ್ನ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಹುಡುಗ್ರ ಮೇಲೆ ಕಲ್ಲು ಬಿಸಾಡೋದು. ಏನಾಗ್ತಾ ಇದೆ ರಾಜ್ಯದಲ್ಲಿ? ನಾವು ಇಂಡಿಯಾದಲ್ಲೇ ಇದೀವಾ ಪಾಕಿಸ್ತಾನದಲ್ಲಿ ಇದೀವಾ ಅಂತ ಸಹಜವಾಗಿ ಆಕ್ರೋಶಗೊಂಡಿರುವಂತಹ ಯುವಕರು ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ಕಳೆದ ಬಾರಿಯೂ ಕೂಡ ಇಂಥದ್ದೇ ಘಟನೆಗಳು ನಡೆದಿತ್ತು.